ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ವಿಷ್ಣು ಬಂದಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನ ತಗೊಂಡು ಉತ್ತರ ಕೊಡ್ತೀನಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸರ್ ಫಸ್ಟು, ಈಗ ತುಂಬಾ ಕಡೆಗಳಲ್ಲಿ ಟ್ಯಾಕ್ಸ್‌ನ ಕಟ್ತೀವಿ. ಇದೆಲ್ಲ ಒಂದ್ ಕಡೆ ಇರೋವಾಗ ನಮಗೂ ಕಡಿಮೆ ಮಾಡಿ ಅಂತ ಹೇಳ್ದಾಗ ಏನು ದೊಡ್ಡದಾಗಿ ಕಡಿಮೆ ಮಾಡಿದ ರೀತಿ ಇಲ್ಲ. ಟ್ಯಾಕ್ಸ್‌ನ ಕಡಿಮೆ ಮಾಡೋದ್ರ ಬಗ್ಗೆ ನೀವು ಆಪೋಸಿಟ್ ಆಗಿ ಮಾತಾಡ್ತೀರಾ. ಈಗ ನಮ್ಗೆ ಗೊತ್ತಾಗ್ಬೇಕಾಗಿರೋದು ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮತ್ತೆ ನಾವು ರಿವ್ಯೂ ಮಾಡ್ತೀವಿ ಅಂತ ಗವರ್ಮೆಂಟ್ ಇಳಿದಿದ್ದಾರೆ. ದಿಸ್ ಬಿಕಾಸ್ ಎಫ್ಐಐ ಸೆಲ್ಲಿಂಗ್ಸ್ ಅಧಿಕವಾಗಿ ಹೋಗ್ತಾನೆ ಇದೆ. ಡಾಲರ್ ಕೊಡೋದಕ್ಕೆ ಆಗದೆ ಇರೋದ್ರಿಂದ ಈ ರೀತಿಯಾದಂತಹ ಒಂದು ವಿಷಯ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಗೋಲ್ಡ್ ಬೀಫ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ಪರ ಇದೆ ಸರ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಈ FCCG ಕಡಿಮೆ ಮಾಡ್ತಾರೆ ಅಥವಾ ಕಡಿಮೆ ಮಾಡೋದಕ್ಕೆ ಏನಾದ್ರು ಸಾಧ್ಯತೆಗಳಿದೆ ಅನ್ನೋ ತರ ನಿಮ್ಗೆ ಅನಿಸ್ತಾ ಇದೆಯಾ? ಇಂಡಿಯಾದಲ್ಲಿ 2 ತರದ ಜನರಿದ್ದಾರೆ. ಒಂದು ವಿಷ್ಣು ತರ ಶ್ರೀಮಂತ ಜನರು. ಏನ್ ಸರ್ ನೀವು? ಇನ್ನೊಂದು ನಮ್ಗಿಂತ ಸ್ವಲ್ಪ ಕೆಳಗಿರುವಂತ ಈ ವಾಚ್‌ಮ್ಯಾನು, ಕ್ಯಾಮ್ರಾಮ್ಯಾನು ಈ ತರ ಇರುವಂತ ಜನರು. ಈಗ ಇದರಲ್ಲಿ ಇವರೇನೆ ಮಿಡಲ್ ಕ್ಲಾಸು. ಅಂದ್ರೆ ಈಗ ತಿಂಗಳ ಸಂಬಳ ಬರುತ್ತೆ. ಲೀವ್ ಅಂತ ಒಂದಿರುತ್ತೆ, PF ಅನ್ನೋದು ಬರುತ್ತೆ. ನಾನು ಹಂಗೆ ತಾನೆ ಸರ್. ನೀನ್ ಯಾರಪ್ಪ? ನೀನ್ ದೊಡ್ಡ ಯಜಮಾನ. ನಿನ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಈಗ 95% ಇಂಡಿಯನ್ಸು ಅವತ್ತಿಗೆ ಏನ್ ದುಡ್ಡು, ಏನ್ ಸಂಬಳ, ಎಲ್ಲಿ ಕಟ್ಟಿದ್ದಾರೆ ಏನು ಗೊತ್ತಿರಲ್ಲ ಮುಕ್ಕಾಲ್ ಭಾಗ ಜನರಿಗೆ. ನಾನು UP, ಬಿಹಾರ, ರಾಜಸ್ಥಾನ್ ಎಲ್ಲಾನು ಸೇರ್ಸೇ ಹೇಳ್ತಾ ಇದ್ದೀನಿ. ಸೊ ಇದು ಯಾವಾಗ್ಲೂ ಇದು ಹೆಂಗೆ ಅಂತಂದ್ರೆ, ಇಂಡಿಯಾದಲ್ಲಿ 100 ಜನ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ 96 ಜನರಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ಬರೋದಿಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ಬರೋದಿಲ್ಲ. ಅಮೆರಿಕಾದಲ್ಲಿ ಶಾರ್ಟ್ ಟರ್ಮು ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಕೂಡ ಇದೆ, ಟ್ಯಾಕ್ಸ್ ಕೂಡ ಇದೆ. ಆದ್ರೆ ಅಮೆರಿಕಾದ ಮಾರ್ಕೆಟ್ ಆಲ್ ಟೈಮ್ ಹೈನಲ್ಲಿ ಇದೆ. ಅಮೆರಿಕಾದಲ್ಲಿ ಯಾರು ಹೋಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ 0 ಮಾಡಿ ಅಂತೆಲ್ಲ ಕೇಳಿಲ್ಲ. ನಮ್ಮದು ಒಂದೇ ದೇಶ ಮಾತ್ರ ಬಡವ್ರ ಮೇಲೆ, ಮಿಡಲ್ ಕ್ಲಾಸ್ ಮೇಲೆ ಎಲ್ಲಾ ಟ್ಯಾಕ್ಸ್ನು ಏರ್ಸುವಂತದ್ದು. ಪೆಟ್ರೋಲ್ ಡೀಸೆಲ್ 60 ರೂಪಾಯಿ, 30 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್, 30 ರೂಪಾಯಿ ಸ್ಟೇಟ್ ಗೌರ್ಮೆಂಟ್. ಆಂಧ್ರ ಹೋದೆ ಅಂತಂದ್ರೆ 120 ರೂಪಾಯಿ. ಇಲ್ಲೇ 108 ರೂಪಾಯಿ ಸರ್. ಇದು ಬಿಹಾರ್ ಹೋದೆ ಅಂತಂದ್ರೆ 120 ರೂಪಾಯಿ. ಅಲ್ಲಿ ಸ್ಟೇಟ್ ಟ್ಯಾಕ್ಸ್ ಜಾಸ್ತಿ, ರೈಟಾ? ಸೊ ಇದನ್ನೆಲ್ಲ ಯಾಕೆ ನಾನು ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನೀವೀಗ ಈ ಟ್ಯಾಕ್ಸ್ ಕಡಿಮೆ ಮಾಡಬೇಕು, ನಿಮ್ಮ ಹತ್ರ ದುಡ್ಡಿದೆ, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಜಾಸ್ತಿ ಇದ್ರೇನೆ ಟ್ಯಾಕ್ಸ್ ಕಡಿಮೆ ಮಾಡೋದು. ಈಗ ದುಡ್ಡು ಜಾಸ್ತಿ ಇರಬೇಕು ಅಂತ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ಗೆಲ್ಲ ನೀವು ಟ್ಯಾಕ್ಸ್ ಕಟ್ ಮಾಡಿದ್ರೆ ಅವನು ದುಡ್ಡನ್ನ ಖರ್ಚು ಮಾಡ್ತಾನೆ. ದುಡ್ಡನ್ನ ಖರ್ಚು ಮಾಡ್ದ ಅಂತಂದ್ರೆ ಆ ಲಿಸ್ಟೆಡ್ ಕಂಪನೀಸ್ ಎಲ್ಲ ಬಿಸ್ನೆಸ್ ಏರುತ್ತೆ. ಬಿಸ್ನೆಸ್ ಏರಿದ್ರೆ ನಿಮ್ಗೆ ಲಾಭನೂ ಏರುತ್ತೆ, ನಿನ್ನ ಸ್ಟಾಕ್ ಮಾರ್ಕೆಟ್ ಕೂಡ ಮೇಲೆ ಹೋಗುತ್ತೆ. ಸಾರಿ ಟು ಇಂಟರಪ್ಟ್ ಸರ್, ನೀವ್ 2 ವರ್ಷದ ಮುಂಚೆ ಹೇಳ್ದಂತ ಒಂದು ವಿಷಯನ ನಾನು ನಿಮ್ಗೆ ನೆನೆಸೋದಕ್ಕೆ ಇಷ್ಟಪಡ್ತೀನಿ. 12 ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ನ ಏರಿಸಿದಾಗ ಡ್ರೋನ್ ಪ್ರೈಸ್ ನ ಕಡಿಮೆ ಮಾಡಿರ್ಬೋದಿತ್ತಲ್ಲ. ಅದೇನೆ ನಾನು ಇವತ್ತಿಗೂ ಅದನ್ನೇ ಹೇಳ್ತೀನಿ. ನೀವು ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ 0 ಮಾಡೋದ್ರಿಂದ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ 0 ಮಾಡೋದ್ರಿಂದ ಹೊರದೇಶದಿಂದ ಈಗ ಹೂಡಿಕೆ ಮಾಡಕ್ಕೆ ಬರುವಂತವ್ರಿಗೆ ಒಂದೇ ಕಾರಣ, ಇಂಡಿಯಾದಿಂದ ಅವ್ರಿಗೆ ರಿಟರ್ನ್ ಬೇಕು. ಈಗ 2017ಕ್ಕೆ ಮುಂಚೆ ಇನ್ವೆಸ್ಟ್ ಮಾಡಿದಂಥವ್ರಿಗೇನೆ ಡಾಲರ್ ಅಲ್ಲಿ ಸಿಗ್ನಿಫಿಕೆಂಟ್ ಆಗಿ ರಿಟರ್ನ್ ಇದೆ. ಕೂಡಲೇ ಅರ್ಧ ಪೈಸಾ 1 ಪೈಸಾ ರಿಟರ್ನ್ ಇದ್ರೆ ಅದನ್ನೆಲ್ಲ ಇದು ಮಾಡಬಾರ್ದು. ಸಿಗ್ನಿಫಿಕೆಂಟ್ ರಿಟರ್ನ್ ಬೇಕು ಅಂತಂದ್ರೆ, ಈಗ ಸೈಂಟಿಫಿಕ್ ಆಗಿ ನೋಡಿದ್ರೆ ನಿಫ್ಟಿ 2017ಕ್ಕೆ ಹೋಗಿ, ದೊಡ್ಡ ರಿಟರ್ನ್ ಬೇಕು ಅಂತಂದ್ರೆ 2014ಕ್ಕೆ ಹೋಗಿ. ಸಿಗ್ನಿಫಿಕೆಂಟ್ ರಿಟರ್ನ್ 14% ಅಂತ ಇರೋದು 5-6%. ನೀನ್ ಯಾಕೆ 14% ಎಲ್ಲ ತಗೋತಾ ಇದ್ದೀಯ? ಮಾರ್ಕೆಟ್ ಅಂತಂದ್ರೆ 14% ತಾನೇ ಸರ್. 5-6% ರಿಟರ್ನ್ ಬೇಕು ಅಂತಂದ್ರೆ 2017 ಹೋಗು. ಡಬಲ್ ಡಿಜಿಟ್ ರಿಟರ್ನ್ ಬೇಕು ಅಂತಂದ್ರೆ 2014ಕ್ಕೆ ಹೋಗಿ, 10 ವರ್ಷಕ್ಕೆ 10 ಹಿಂದೆ. ವರ್ಷಕ್ಕಿಂದೆ. ಇದರಿಂದಾನೇ ಹೊರದೇಶದವನು ಬರ್ತಾ ಇಲ್ಲ. ಇನ್ನೊಂದು, ನಮ್ಮ ಊರಲ್ಲಿ ಈ ಬೆಲೆ ಏರಿಕೆಗಳೇ ಆಗ್ತಾ ಇಲ್ಲ. ನಾವು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ದಂಗೆ ಹಂಗೇ ಇಟ್ಟಿದ್ದೀವಿ. ಆದ್ರೆ ಅಮೆರಿಕಾದಲ್ಲಿ ಬಾಂಡ್ ಯೀಲ್ಡ್ ರೇಟ್ 4.5%. ಹೆಡ್ಜಿಂಗ್ ರೇಟು ಅಂದ್ರೆ ಈ ರೂಪಾಯಿ ಕೆಳಗಡೆ ಬಿತ್ತು ಅಂತಂದ್ರೆ ಅದು ಕಾಪಾಡುವಂತ ಈ ಡಾಲರ್ ರೇಟ್ ಬಂದು 3.5%. ಎರಡನ್ನು ಸೇರಿಸಿದ್ರೆ 8%. ಹಾಗೆ 1% ಆದ್ರೂ ರಿಟರ್ನ್ ಬೇಕು. 9% ಗ್ಯಾರಂಟಿಡ್ ರಿಟರ್ನ್ ಇದ್ರೆ ಮಾತ್ರ ಹೊರದೇಶದವರು ತಗೊಂಡು ಇಂಡಿಯಾದೊಳಗಡೆ ಆ ಬರ್ತಾರೆ. 3.5% ನಾನು ನೋಡೋದಿಲ್ವಾ ಸರ್? ಅದೇ ರುಪಿನ ಕೆಳಗಡೆ ಬಿಡ್ತಾನೆ ಇದೀವಲ್ಲ. ಅದರಿಂದಾನೇ ಬರ್ತಾ ಇಲ್ಲ. ಅವನು ಡಾಲರ್ ಅಲ್ಲಿ ತಾನೇ ರಿಟರ್ನ್ ನೋಡ್ತಾನೆ ಇರ್ತಾನೆ. ರುಪಿ ಕೆಳಗಡೆ ಹೋಗ್ತಾ ಹೋಗ್ತಾ ಅವನಿಗೆ ರಿಟರ್ನ್ ಕಡಿಮೆ. ಅದರಿಂದಾನೇ ಈ 3.5% ಇಂಪಾರ್ಟೆಂಟ್. ಓಕೆ ಓಕೆ. ಆದ್ರೆ 9.5% ನೀವು ಇಂಟ್ರೆಸ್ಟ್ ರೇಟ್ ಮಾಡಿದ್ರೆ ನಿಮ್ಮ ಈ ಹೋಮ್ ಲೋನು, MSME, A1, A2,
ಅವ್ರ ಗತಿಯೆಲ್ಲ ಏನಾಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಹೇಗೋ ನೇಟು ಅಲ್ಲ ಬಿಡಿ ಸರ್. ಹೋಮ್ ಲೋನು, ಕಾರ್ ಲೋನ್ ಎಲ್ಲ ತಗೊಂಡು ದೊಡ್ಡ ಲೆವೆಲ್ ಅಲ್ಲಿ ವೇಟಿಂಗ್ ಇಂಟ್ರೆಸ್ಟ್ ರೇಟ್ ಈಗ ಸದ್ಯಕ್ಕೆ ಕಡಿಮೆ ಆಗಲ್ಲ ಕಡಿಮೆ ಅಂತೀರಾ? ಆಗೋದಿಲ್ಲ. ಏರ್ಬೇಕು. ಯಾಕೆಂತಂದ್ರೆ ಅಮೆರಿಕಾದಲ್ಲಿ ಏರ್ತಾನೆ ಹೋದ್ರೆ ಇಲ್ಲಿರುವಂತವ್ರು ದುಡ್ಡನ್ನ ತಗೊಂಡು ಹೊರಗಡೆ ಹೋಗ್ಬಿಡ್ತಾರೆ. ಈಗ ಅಲ್ಲಿ ನೋಡಿದ್ರಿ ಅಂತಂದ್ರೆ ನಿನ್ನೆ 7,500 ದಾಟಿ ಆಲ್ ಟೈಮ್ ಹೈಗೆ ಹೋಗ್ತಾ ಇದೆ. ನಾನು 1,800 ಅದನ್ನ ನೋಡ್ತಾ ಇದ್ದೀನಿ. 4 ಪಟ್ಟು ಏರಿದೆ. ಈಗ ನಾನು $66-67 ಇದ್ದಾಗ ಬರ್ಕ್ಷ ಹ್ಯಾಥ್ವೇನ ತಗೊಂಡೆ. ಚೆನ್ನಾಗಿ ನೆನಪಿದೆ. ಅದೇ ನನ್ನ ಮೊದಲ ಬೈ ಫ್ರಮ್ ಇಂಡಿಯಾ. ಈಗ ನಂಗೆ ನೋಯ್ಸ್ ಬಗ್ಗೆ ಬಿಡಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ ಸರ್. ಅದು ಇವಾಗ ಮೋರ್ ದೆನ್ ಡಬಲ್ ಆಗೋಯ್ತು. $1,000 ಹಾಕಿದ್ದು $2,000 ಆಯ್ತು ಅಂತ ಇಟ್ಕೊಳ್ಳಿ. ಸುಮ್ನೆ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. 67 ಅಂತ ಅನ್ನೋದು 98 ಆಗಿದೆ. 97 ಇನ್ನು ಬ್ಯಾಂಕ್ ಎಲ್ಲ ಹಾಕಿದ್ರೆ 98, 99. ಸೊ ಅವಾಗ ನಾನು ಹಾಕಿದ್ದು ₹67. ಡಾಲರ್. ಹೌದು. ಅದೇ ನನಗೆ 2,000 ಹಾಕಿದ್ರೆ ಇಂಡಿಯಾ ತಗೊಂಡು ಬಂದಿದ್ರೆ ₹2,00,000 ಆಲ್ಮೋಸ್ಟ್. ಎಷ್ಟು ರಿಟರ್ನು? ₹67,000 ಹಾಕಿದ್ದು ಇವತ್ತು ₹2,00,000. ಅಂಜನಿಂದೆ 2 ಪಟ್ಟು. ಇವು ಸುಮ್ಮನೆ ಸೇಫ್ ಆಗಿ ಡಿಫೆನ್ಸ್ ಆಗಿ ಬಹುಶಃ ಸುಮ್ಮನೆ ಹಿಂಗೆ ಕತ್ತಿ ಅವುಗಳು ಹಾಕಿದ್ದು. ಅದೇ ಈಗ ಗೂಗಲ್ ಅಲ್ಲಿ ನೀವು $90 ಹಾಕಿದ್ದು, 75 $90 ಹಾಕಿದ್ದು ಇವತ್ತು 350 360 ಆ ರೀತಿ ಇದೆ. 100 ಅಂದ್ರೆ 75 100 ಅಲ್ಲ. ಈಗ ಜಿ ಬಂದು ಒಂದು 25ನ ಒಂದು ಗಿಫ್ಟ್ ಚೆಕ್ ತರ ಕೊಡ್ತಾನೆ ಇದಾರಲ್ಲ. ನಾನು ಥ್ಯಾಂಕ್ಸ್ ಹೇಳ್ತಾನೆ ಇದೀನಲ್ಲ. ಸೊ ಅದರಿಂದ ಅಟ್ ಎನಿ ಸ್ಟೇಜು ಅಲ್ಲೇ ಅವರು ಇನ್ವೆಸ್ಟ್ ಮಾಡ್ತಾರೆ. ಒಂದು ಭೂಮಿ ಇದೆ. ಆ ಭೂಮಿಯಲ್ಲಿ ಅವನು ಪ್ರಾಫಿಟಬಲ್ ಆಗಿದ್ದಾನೆ. ಈ ವೈರ್ಲೆಸ್ ತರ ಯಾವತ್ತೋ ಒಂದು ಪ್ರಾಫಿಟ್ ಬರುತ್ತೆ ಅಂತ ಈ ಬೈನಾಕ್ಯುಲರ್ ಅಲ್ಲಿ ತೋರಿಸಿಲ್ಲ. ಇವತ್ತು ಕೂಡ ಪ್ರಾಫಿಟ್ ಮಾಡ್ತಾ ಇದೆ. ಗೂಗಲ್ ಪ್ರಾಫಿಟ್ ಮಾಡ್ತಾ ಇದೆ. ಹಂಗಿದ್ರೆ ಯಾಕೆ ಸರ್ ಇದು ವಾರನ್ ಬಫೆಟ್ $400 ಮಿಲಿಯನ್ ಕ್ಯಾಶ್ ಆಗಿ ಇಟ್ಕೊಂಡಿದ್ದಾರೆ? ಅವಾಗಿನ ಬೆಲೆ ಈಗ ನಾನು ತಗೊಂಡು ತುಂಬಾ ದಿನ ಆಯ್ತು. ಇದೊಂದು .com ಪಬ್ಲಿಕ್ ಈಕ್ವಲ್ ಅನ್ನೋ ರೀತಿ ಮೇಕಲ್ ಬೇರೆ ಎಲ್ಲ ಹೇಳ್ತಾ ಇದ್ದಾರಲ್ಲ. ಹೌದು, ಅದು ಸತ್ಯನೇ. ಅನ್ನೋದು ಒಂದು ಪಾಯಿಂಟ್ ಅಲ್ಲಿ ಸಿಡಿಯುತ್ತೆ. ಯಾವತ್ ಸಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆ ರೀತಿ ಸಿಡಿದಾಗ ಇಂಡಿಯನ್ ಮಾರ್ಕೆಟ್ ತರ ಆಗ್ಬಿಡುತ್ತಲ್ಲ ಸರ್. ಸೊ ಅದೇನಾಗುತ್ತೆ ಅಂತಲ್ಲ, ಅದು ಬಿ ಮೋಲ್ಡ್ ಇಂಟ್ರೆಸ್ಟ್ ರೇಟ್ ಏರತ್ತಲ್ಲ. ಓಕೆ. ಇಂಡಿಯನ್ ಮಾರ್ಕೆಟ್ ಹಿಂಗೆ ಇರ್ತಂದ್ರೆ ಹೆಡ್ಸ್ ಐ ವಿನ್ ಟೈಲ್ಸ್ ಯು, ಹೆಡ್ಸ್ ಐ ವಿನ್ ಟೈಲ್ಸ್ ಯು ಬ್ಲೂಸ್. ಹೆಡ್ಸ್ ಐ ವಿನ್ ಕಾಯಿನ್ ಅಂತಂದ್ರೆ ಗೊತ್ತಲ್ವಾ? ಗೊತ್ತಿಲ್ಲ ಸರ್. ಅದು ಹೆಂಗಂತಂದ್ರೆ ರಾಜನಾದ್ರೂ ಹಾಕು ರಾಣಿನಾದ್ರೂ ಹಾಕು ನಾನೇ ಗೆಲ್ಲೋದು. ಏನಾಗುತ್ತೆ ಅಂತಂದ್ರೆ ನಮ್ಗೆ ಇವಾಗ ಒಂದು ಗಿಫ್ಟ್ ಚೆಕ್ ಕೊಟ್ರಲ್ವಾ, ಗೋಲ್ಡ್ಗೆ ಆ ತರ ಗಿಫ್ಟ್ ಚೆಕ್ ಹೊಡಿತಾನೇ ಇರ್ತಾರೆ. ಚೆಕ್ಕ 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 ಅಂತ ತೆಗ್ದು ಕೊಡ್ತಾರೆ. ಈ ಮನುಷ್ಯರು ತಗೊಂಡ್ ಬ್ಯಾಂಕಲ್ಲಿ ಹಾಕೋತಾರೆ. ಅದಾದ್ಮೇಲೆ ಈ ಪ್ರಶ್ನೆಯಲ್ಲೇ ನಮ್ಗೆ ಇರೋಂತ ಸಂದೇಹ ಏನಂದ್ರೆ FCCC ಕೇಳ್ದೆ ಅಂತಂದ್ರೆ ಬಿ ಸಲ ನಾವು ತಗೊಂಡ್ ಇಟ್ಕೊಳ್ಳೋಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ದೊಡ್ಡ ತಲೆನೋವಾಗಿದೆ ಸರ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಾವು ತುಂಬಾ ವರ್ಷಕ್ಕೆ ಇಟ್ಬಿಟ್ವಿ ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಇದಂತ ಏನೋ ಒಂದು ಅವಸರಕ್ಕೆ 1 ವರ್ಷ ಆದ್ಮೇಲೆ ಮಾರ್ಬಿಟ್ವಿ ಅಂತ ಇಟ್ಕೊಳ್ಳಿ. 1 ವರ್ಷ ಆದ್ಮೇಲೆ ಮಾರಿದ್ರಿ ಅಂತಂದ್ರೆ 3 ವರ್ಷನ 1 ವರ್ಷನ ಗೋಲ್ಡ್ ಬೀಸ್ಗೆ ಏನ್ ಕ್ಯಾಟಗರಿ ಅಂತ ಗೊತ್ತಿಲ್ಲ. ನನಗೊಂದ್ಸಲ ಹೇಳಿದ್ರು, ಅದರಿಂದ ಹೇಳ್ತಾ ಇದೀನಿ. ಟಕ್ ಅಂತ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಒಂದು ಬಂದ್ಬಿಡತ್ತೆ ಸರ್. ಏನೋ ಒಂದು ಸರಿ 3 ವರ್ಷ ಅಂತಾನೆ ಇಟ್ಕೊಳ್ಳೋಣ ಸರ್. 3 ವರ್ಷ ಆದ್ಮೇಲೆ ಮಾರಿದ್ರು ಏನೋ ಒಂದು ಅವಸರಕ್ಕೆ ಮಾಡ್ತೀವಿ ಅಂದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದನ್ನ ಕಟ್ ಮಾಡ್ಬಿಟ್ಟು ಅಂತಂದ್ರೆ ನಮ್ಮ ತರ ವ್ಯಕ್ತಿಗಳಿಗೆ ಅದು ಸಂತೋಷನೇ ಅಲ್ವಾ ಸರ್? ಆಲ್ರೆಡಿ ಬಡ್ಜೆಟ್ ಅಲ್ಲಿ ಅಭಾವ ಇದೆ. 1.5 ಲಕ್ಷ ಕೋಟಿ ಹಾಕಿದಂತ ಯುಎ ಬಡ್ಜೆಟ್ ಈಗ 3 ಲಕ್ಷ ಕೋಟಿ ಆಗಿದೆ. ಅದು ಬೇರೆ ಎಲ್ಲ ಪಾರ್ಟ್ನರ್ ಅಂತೆ. ಏನು ಹಿಂಗೆ ಸಿನಿಮಾ ತೋರಿಸ್ತಾ ಇದ್ದಾನೆ. ಏನು ಹಿಂಗೆ ಭಯಂಕರವಾಗಿರುತ್ತೆ. ಬೆಲೆ ಏರಿಕೆ ರಾಕೆಟ್ ಅಲ್ಲಿ ಹೋಗ್ತಾ ಇದೆ. ಪೆಟ್ರೋಲ್ ಅಲ್ಲಿ ಕೂಡ ನಷ್ಟ ಹೋಗ್ತಾನೆ ಇದೆ. ಆಲ್ರೆಡಿ ನಮ್ಗೆ 2.5 ಲಕ್ಷ ಕೋಟಿಗೆ ಅಭಾವ ಇದೆ. ಇದರಲ್ಲಿ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏರಿಸಬೇಕು. ಅಭಾವ ಇನ್ನೂ ಜಾಸ್ತಿ ಆಗತ್ತೆ. RBI ನಲ್ಲೇ 1 ಲಕ್ಷ ಕೋಟಿನ ಹೊಡೆದಾಯ್ತು. RBI ನಲ್ಲೂ ಈ ಖಜಾನೆನಲ್ಲಿ ಏನು ಇಲ್ಲ. ಎಲ್ಲಿಂದ ತಗೊಂಡ್ ಬರೋದು? ಇಲ್ಲಿ ಕಡಿಮೆ ಮಾಡಿದ್ರೆ ಎಲ್ಲಾದ್ರೂ ಏರಿಸಲೇಬೇಕಲ್ಲ. ಇಲ್ಲ ಅಂತಂದ್ರೆ ಇನ್ನೊಂದು ಐಡಿಯಾ ಕೊಡ್ತಾರೆ, G2 ನೋಟ್ ಹೊಡಿಬೇಕು. ನೋಟ್ ಹೊಡೆದ್ರೆ ಇನ್ಫ್ಲೇಷನ್ ಕಡಿಮೆ ಆಗ್ಬಿಡುತ್ತೆ. ಆಗ ಇಂಟ್ರೆಸ್ಟ್ ರೇಟ್ ಇದೆ. ಅದನ್ನೇ ನಾನು ಹೇಳಿದೆ, ಹೆಡ್ಸ್ ಐ ವಿನ್ ಟೈಲ್ಸ್ ಯು. ಇಂಟ್ರೆಸ್ಟ್ ರೇಟ್ ಏರ್ಸಿದ್ರು ಅಂತಂದ್ರೆ ಈಗ ಮನೆ ತಗೊಂಡವ್ರು, ಈ ಹೋಮ್ ಲೋನ್ ತಗೊಂಡಂತವ್ರು ಅವರೇ ಸಿಗಾಕೋತಾರೆ ಅಂತ ಅವ್ರು ಅನ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ ಅಲ್ವಾ? ಅದೇನೆ, ಎಲ್ರು ಸೇರಿ ಸಿಕ್ಕಾಕೋತಾರಲ್ಲ ಸರ್. 2 ಆಪ್ಷನ್ ಇದೆ. ಒಂದು ತರ ವಿಷಯಗಳನ್ನ ಕಡಿಮೆ ಮಾಡೋದಕ್ಕಾಗಲ್ಲ. ಅದು ಇರೋದನ್ನ ಹಂಗೆ ಬಿಟ್ಬಿಟ್ಟು ಪೇಯಲ್ ಫಂಡ್ ಮಾಡಿ ಅವ್ರನ್ನ ಕರ್ಕೊಂಡು ಬರೋದು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಈ ಬ್ಲ್ಯಾಕ್ ಮ್ಯಾಜಿಕ್ ಇದೆಲ್ಲ ನಂಬಿ LP ಜನ ಕಡಿಮೆ ಮಾಡಿ 1-2 ತಿಂಗಳಿಗೆ ಮಾರ್ಕೆಟ್ನ ಎತ್ಬಿಟ್ಟು ಅದಾದ್ಮೇಲೆ ಎತ್ತಿ ಕೆಳಗಡೆ ಚಪ್ಪಡಿ ಕಾಲ್ ತರ ಹಾಕೋದು. ಈಗ ನಾನು ಓಮಾನ್ ಹೋದೆಪ್ಪ, ಅಲ್ಲೆಲ್ಲ ಹೆಂಗೆ ಅಂತಂದ್ರೆ ಕರ್ಕೊಂಡು ಹೋದ್ರು ಈ ಡೆಸರ್ಟ್ ಅಲ್ಲಿ. ಹಂಗೆ ಗೀಸರ್ ತರ ಹೊಡಿಯುತ್ತೆ ನೀರು, ಸ್ವಂತ ಮೇಲೆ ಬಂದು ಸ್ವಲ್ಪ ಹೊಡಿಯುತ್ತೆ. ಏನು ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿದ ಕೂಡಲೇ ಸ್ವಂತ ಮೇಲೆ ಹೊಡಿಯುತ್ತೆ.
ನಾಳೆ ಜೋರಾಗಿ ಕೈ ಕಟ್ತೀವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸೈ ಅಂತ ಇಳಗ್ ಬೀಳುತ್ತೆ. ಫಂಡಮೆಂಟಲ್ಸ್‌ನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಮ್ಮ ಸಂಬಂಧಿಕರಿಗೂ, ಸ್ನೇಹಿತರಿಗೂ ಕಳಿಸೋರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.